ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಪರ್ಧಾ ಅರಿವು. ಎಲ್ರಿಗೂ ನಮಸ್ಕಾರ. ಸ್ಪರ್ಧಾ ಅರಿವುಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫಸ್ಟ್ ಥಿಂಗ್ ಫಸ್ಟ್, ಎಸ್, ಎಲ್ಲ ಮೇನ್ಸ್ ಕ್ಲಿಯರ್ ಆಗಿರೋ ಕ್ಯಾಂಡಿಡೇಟ್ಸ್ ಗೆ ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯೋರ್ ಇಂಟರ್ವ್ಯೂ. ಬಟ್ ಕ್ವಶನ್ ಇವಾಗ ಬರುತ್ತೆ ಸರ್, ಇಂಟರ್ವ್ಯೂಗೆ ಹೇಗ್ ಪ್ರಿಪೇರ್ ಆಗ್ಬೇಕು, ಏನ್ ಪ್ರಿಪೇರ್ ಆಗ್ಬೇಕು ಅಂತ. ಸೊ ಆ ಭಯ ಎಲ್ಲಾ ಸ್ಟೂಡೆಂಟ್ಸ್ಗೂ ಇದೆ, ನನಗೂ ಇತ್ತು. ನಾನು ಇಂಟರ್ವ್ಯೂ ಕೊಟ್ಟಾಗ ಅದೇ ನಿಮ್ಗೂ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ? ನಿಮ್ಗೂ UPSC ಎಕ್ಸ್ಪೀರಿಯನ್ಸ್. ಎಸ್. ಸೊ ಈ ಇಂಟರ್ವ್ಯೂ ಅಲ್ಲಿ ಕ್ವಶನ್ಸ್ ಯಾವ ತರ ಬರುತ್ತೆ, ಫಸ್ಟ್ ಆಫ್ ಆಲ್ ನಮ್ ಪ್ರಿಪರೇಷನ್ ಏನ್ ಮಾಡೋಣ ಅಂತ. ಸೊ ನಾವು ಪ್ರಿಪೇರ್ ಆಗ್ಬೇಕಾಗಿರೋದು 3 ಟೈಪ್ಸ್ ಆಫ್ ಕ್ವಶನ್ಸ್. ಇದು ಕ್ವಶನ್ಸ್ ಹೇಳೋಕ್ಕಿಂತ ಮುಂಚೆ ತುಂಬಾ ಜನಕ್ಕೆ ಗೊತ್ತಿಲ್ಲ, KAS ಇಂಟರ್ವ್ಯೂ ಬೈಲಿಂಗ್ವಲ್ ಇರುತ್ತೆ. ಕ್ವಶನ್ ಇಂಗ್ಲಿಷ್ ಅಲ್ಲಿ ಕೇಳಿದಾಗ ಇಂಗ್ಲಿಷ್ ಅಲ್ಲಿ ಆನ್ಸರ್ ಮಾಡ್ಬೇಕು, ಕನ್ನಡದಲ್ಲಿ ಕೇಳಿದಾಗ ಕನ್ನಡದಲ್ಲಿ ಆನ್ಸರ್ ಮಾಡ್ಬೇಕು. ಯಾಕಂದ್ರೆ ತುಂಬಾ ಜನ UPSC ಸ್ಟೂಡೆಂಟ್ಸ್ ಇದು ಫುಲ್ ಫಾರ್ಮಲ್ ಇಂಗ್ಲಿಷ್ ಅನ್ಕೊಂಡಿರ್ತಾರೆ. ಇಲ್ಲ, ಇದು ಬೈಲಿಂಗ್ವಲ್, ಕನ್ನಡ ಅಂತ ಸಪರೇಟ್ ಇಂಗ್ಲಿಷ್ ಅಂತ ಲ್ಯಾಂಗ್ವೇಜ್ ನ ಮೆನ್ಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಕೇಳೋದೇ ಇಲ್ಲ. ಆಕ್ಚುಲಿ ದೇ ಹ್ಯಾವ್ ನಾಟ್ ಆಸ್ಕ್ಡ್ ಪ್ರೀವಿಯಸ್ಲಿ. ಸೊ ಇದು ಬೈಲಿಂಗ್ವಲ್ ಇಂಟರ್ವ್ಯೂ, ಪ್ರಿಪೇರ್ ಆಗಿರಿ. ಯಾಕೆ ಇದು ಹೇಳಿದ್ದು ಅಂದ್ರೆ, ಇಂಗ್ಲಿಷ್ ಅಲ್ಲಿ ಫಾರ್ಮಾಲಿಟಿ ಚೆನ್ನಾಗಿರುತ್ತೆ, ಆನ್ಸರ್ಸ್ ಮಾಡೋದು ಈಸಿ ಫಾರ್ಮಲ್ ಆಗಿ. ಯಾವಾಗ ಕನ್ನಡದಲ್ಲಿ ನಾವ್ ಯಾರು ಕನ್ನಡದಲ್ಲಿ ಪಂಡಿತರಲ್ಲ. ಸೊ ಈಗ ಆಡು ಭಾಷೆ ಅಲ್ಲಿ ಹೋಗಿ ಇಂಟರ್ವ್ಯೂ ಅಲ್ಲಿ ಕುತ್ಕೊಂಡು ಆಡು ಭಾಷೆ ಮಾತಾಡ್ಬಹುದಾ ಅನ್ನೋ ಡೌಟ್ ಬರುತ್ತೆ. ಸೊ ಅವರು ಫಾರ್ಮಲ್ ಆಗಿ ಕ್ವಶನ್ಸ್ ಕೇಳ್ತಾರೆ. ನಾವು ಆದಷ್ಟು 100% ಫಾರ್ಮಾಲಿಟಿ ಬರಲ್ಲ ಕನ್ನಡದಲ್ಲಿ ಹೇಳ್ಬೇಕಾದ್ರೆ, ಆದಷ್ಟು ಫಾರ್ಮಾಲಿಟಿನ ಮೇಂಟೈನ್ ಮಾಡೋಣ, ಅಲ್ವಾ? ಸೊ ಸಿಂಗುಲರ್ ವರ್ಡ್ಸ್ ಬದಲು ಪ್ಲೂರಲ್ ವರ್ಡ್ಸ್, ಅದೇ ಇಂಪಾರ್ಟೆಂಟ್ ಆಗೋದು. ಸೊ ಇದನ್ನ ಮಾಡ್ಬೋದು. ಅಂಡ್ ಇಲ್ಲಿ ಲ್ಯಾಂಗ್ವೇಜ್ ಆಯ್ತು, ಅದೊಂದು ಕ್ಲಾರಿಟಿ ಸಿಕ್ತು. ಬಟ್ ಸ್ಟೂಡೆಂಟ್ಸ್ ಇನ್ನೊಂದು ಭಯ ಇರುತ್ತೆ, ಅಯ್ಯೋ ಏನ್ ಕ್ವಶನ್ಸ್ ಕೇಳ್ತಾರೆ, ನಾನ್ ಯಾವ ಥೀಮ್ಸ್ ಮೇಲೆ ವರ್ಕ್ ಮಾಡ್ಬೇಕು, ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಎಸ್, ಈಗ ಇನ್ನೊಂದು ಹೇಳ್ಬಿಡ್ತೇನೆ. ಈಗ ಡ್ಯಾಫ್ ನೀವು ಮೇನ್ಸ್ ಅಲ್ಲಿ ಫಿಲ್ ಮಾಡಿರ್ತೀರಾ, ಅದು ಫೈನಲ್ ಡ್ಯಾಫ್ ಅಲ್ಲ. ಸೊ ಅದರಲ್ಲಿ ತುಂಬಾ ಕಂಟೆಂಟ್ ತಗೊಂಡಿದ್ದಾರೆ, ನಿಮ್ಮ ಪ್ರಿಫರೆನ್ಸಸ್ ಇರ್ಬೋದು. ಸೊ ಆದ್ರೆ ಅದ್ರಲ್ಲಿ ನಿಮ್ಗೆ ಹಾಬೀಸ್ ಅಂತ ಅಚೀವ್ಮೆಂಟ್ಸ್ ಅಂತ ಇಲ್ಲ. ಸೊ ಇವಾಗ 2 ಪಾಸಿಬಿಲಿಟಿ ಇದೆ. ಹೊಸ ಡ್ಯಾಫ್ ನ ಓಪನ್ ಮಾಡ್ಬೋದು, ಅದ್ರಲ್ಲಿ ಇದನ್ನ ಕೇಳ್ಬೋದು. ಇಲ್ಲ, ಎರಡನೇದು ಏನ್ ಮಾಡ್ತಾರೆ, 1 ಡೇ ಬಿಫೋರ್ ನೀವು ಒಂದು ಅಪ್ಲಿಕೇಶನ್ ಫಾರ್ಮ್ ತರ ಕೊಟ್ಟು ಅದನ್ನ ಫಿಲ್ ಮಾಡಿ ಅದ್ರಲ್ಲಿ ನಿಮ್ ಹಾಬೀಸ್ ಎಲ್ಲ ಮೆನ್ಷನ್ ಮಾಡಕ್ಕೆ ಹೇಳ್ಬೋದು. ಈ 2 ಪಾಸಿಬಿಲಿಟಿ ಇದೆ. ನಾವ್ 2ಕ್ಕೂ ಪ್ರಿಪೇರ್ ಆಗೋಣ. ಬಟ್ ರಿಮೆಂಬರ್, ದೇರ್ ಆರ್ ಓನ್ಲಿ 3 ಟೈಪ್ಸ್ ಆಫ್ ಕ್ವಶನ್ಸ್ ದೇ ಕ್ಯಾನ್ ಆಸ್ಕ್. ಒಂದು ಡ್ಯಾಫ್ ರಿಲೇಟೆಡ್. ಫಸ್ಟ್ ಆಫ್ ಆಲ್, ಡ್ಯಾಫ್ ಅಂದ್ರೆ It's all about me. Yes. Yeah. Detailed application form. ಇದರಲ್ಲಿ ನಮ್ಮ ಬಗ್ಗೆ ಈಗಾಗ್ಲೇ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ನಾಲೆಜ್ ಬಗ್ಗೆ ಅವ್ರಿಗೆ ಗೊತ್ತಾಗೋಗಿದೆ. ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದೀರಾ, ಮೇನ್ಸ್ ಕ್ಲಿಯರ್ ಮಾಡಿದೀರಾ. ಈಗ ನಿಮ್ಮ ಆಟಿಟ್ಯೂಡ್, ಈ ನಾಲೆಜ್ ಇದ್ದವ್ರಿಗೆ ಆಟಿಟ್ಯೂಡ್ ಹೇಗಿರುತ್ತೆ, ಹಂಬಲ್ ಇದಾರಾ? ಮತ್ತೆ ಇವ್ರಿಗೆ ನಾಲೆಜ್ ಇದೆ, ಆ ನಾಲೆಜ್ ಇವ್ರಿಗೆ ಆರೋಗ್ಯನ್ಸಿ ತಂದ್ಕೊಟ್ಟಿದ್ಯಾ, ಅಥವಾ ಆ ನಾಲೆಜ್ ನ ಹೇಗೆ ಅಪ್ಲೈ ಮಾಡ್ತಾರೆ ಸಿಚುವೇಶನ್. ಇವ್ರಿಗೆ ಸರ್ವಿಸ್ ಮೈಂಡ್ ಸೆಟ್ ಇದೆಯಾ? ಸೊ ದೇ ವಾಂಟ್ ಟು ಚೆಕ್ ಯುವರ್ ಆಟಿಟ್ಯೂಡ್ ಹಿಯರ್, ಅಲ್ವಾ? ಅದಕ್ಕೆ ನಿಮ್ಗೆ ಹೈಯೆಸ್ಟ್ ನಂಬರ್ ಆಫ್ ಕ್ವಶನ್ಸ್ ಬರೋದು ಈ ಡ್ಯಾಫ್ ಅಲ್ಲೇ. ಎರಡನೇ ಟೈಪ್ ಆಫ್ ಕ್ವಶನ್ಸ್ ಎಲ್ಲಿ ಬರುತ್ತೆ, ಕರೆಂಟ್ ಅಫೇರ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಎಸ್, ನೀವು ಆನ್ಸರ್ ಮಾಡ್ಬೇಕು ಅಂತಿಲ್ಲ, ಬಟ್ ಮಾಡದೇ ಇದ್ದಾಗ ನರ್ವಸ್ ಆಗ್ತೀರಾ. ಯಾವಾಗ ಒಂದು ಕರೆಂಟ್ ಅಫೇರ್ಸ್ ನಿಮ್ಗೆ ಗೊತ್ತಿಲ್ಲ ಅಂತ ಆಗುತ್ತೆ, ಅವಾಗ ನಿಮ್ಗೆ ನರ್ವಸ್ ಆಗ್ತೀರಾ. ಇದು ನನಗೆ ಆಗಿತ್ತು ಅಲ್ವಾ? ಬಿಕಾಸ್ ಅವರು ಎಷ್ಟು ಸ್ಮೂತ್ ಆಗಿ ಕರ್ಕೊಂಡು ಹೋಗ್ತಿದ್ರು. 20 minutes ಸಡನ್ ಆಗಿ ದೇ ಬ್ರಾಟ್ ಸಮಥಿಂಗ್ ರಿಗಾರ್ಡಿಂಗ್ ಟು ದಿ ಕ್ಲೈಮೇಟ್ ಚೇಂಜ್. ಐ ವಾಸ್ ಇನ್ ಫನ್ ಮೋಡಲ್ ಇಡ್ತಾರೆ ಫಸ್ಟ್, ಸಡನ್ ಆಗಿ ಸಬ್ಜೆಕ್ಟ್ ತಗೋ ಬಂದ್ರು. ದಟ್ ವಾಸ್ ದ ಟ್ರ್ಯಾಪ್. ಈ ಟ್ರಾನ್ಸಿಷನ್ ತುಂಬಾ, ಅವಾಗ ನಿಮ್ಗೆ ಟೆನ್ಷನ್ ಆಗೋಗತ್ತೆ, ಏನ್ ಮಾಡ್ಬೇಕು ಗೊತ್ತಾಗಲ್ಲ, ಅಲ್ವಾ? ಸೊ ಸೆಕೆಂಡ್ ಕರೆಂಟ್ ಅಫೇರ್ಸ್. ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಪ್ರಿಪೇರ್ ಆಗೋಣ. ಅಲ್ಲಿ ಕೂತಿರೋರು ಯಾರು UPSC KAS ಪ್ರಿಪರೇಷನ್ ಅಲ್ಲಿ ಇರಲ್ಲ. ಸೊ ಅವ್ರಿಗೆ ಡೈಲಿ ನ್ಯೂಸ್ ಪೇಪರ್ ಓದ್ತಾ ಇರ್ತಾರೆ. ಸೊ ಮೇಜರ್ ಈವೆಂಟ್ಸ್ ಗೊತ್ತಿರತ್ತೆ ಅವ್ರಿಗೆ, ಅದು 8-9 months ಗೊತ್ತಿರತ್ತೆ. ಬಟ್ ಜಾಸ್ತಿ ಚೆನ್ನಾಗಿ ಗೊತ್ತಿರೋದು 2-3 months. ಯಾಕೆ ನಾನು ಪ್ಯಾನಲ್ ಮೆಂಬರ್ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಆಗ್ತಾರೆ. ಸೊ ನೀವು ಮೈನ್ಯೂಟ್ ಡೀಟೇಲ್ಸ್ ಎಲ್ಲ ಬೇಕಿಲ್ಲ ನಿಮ್ಗೆ. ಸೊ ಮೇಜರ್ ಈವೆಂಟ್ಸ್ ಏನ್ ನಡೆದಿದೆ, ಅದ್ರ ಇಶ್ಯೂಸ್, ಅದ್ರದ್ದು ಪ್ರೋಸ್ ಕಾನ್ಸ್. ಬಟ್ ನೀವ್ ಒಂದ್ ಶೋರ್ ಏನಿರ್ಬೇಕಂದ್ರೆ ಅಲ್ಲಿ ನೀವೇ ಕನ್ಫ್ಯೂಸ್ಡ್ ಇರಬಾರ್ದು. ಇದರ್ ನೀವು ಪಾಸಿಟಿವ್ ಸೈಡ್ ಏನಾದ್ರು ಒಂದು ಟಾಪಿಕ್ ತಗೊಂಡ್ರೆ ಅಟ್ ಲೀಸ್ಟ್ ಸ್ಟಿಕ್ ಟು ದಟ್. ಅಥವಾ ನಿಮ್ಗೆ ಅದು ಒಪ್ಪಿಗೆ ಆಗಿಲ್ಲ ಅಂದಾಗ ಯು ಕ್ಯಾನ್ ಟೇಕ್ ನೆಗೆಟಿವ್ ಸೈಡ್, ಬಟ್ ಯು ಶುಡ್ ಬಿ ಥರೋಲಿ ಸ್ಟಿಕ್ ಟು ದಟ್. ಕನ್ವಿನ್ಸ್ ಆಗೋ ಹಂಗಿಲ್ಲ ಅವ್ರದ್ದು. ನಿಜ. ಎರಡನೇ ಮೇನ್ ಆಗುತ್ತೆ ಹಂಬಲ್ನೆಸ್. ಯಾಕೆ ಅಂತ ಹೇಳಿದ್ದು ಅಂದ್ರೆ,
ಅವರು ನಿಮ್ದು ಯಾವ ವ್ಯೂ ಇದೆ ಅಂತ ಟೆಸ್ಟ್ ಮಾಡಕ್ ನೋಡ್ತಿರ್ತಾರೆ. ಹೌದು. ಅವ್ರು ಏನಾದ್ರೂ ಹೊಸ ವ್ಯೂ ಕೊಟ್ರೆ ಅಕ್ಸೆಪ್ಟ್ ಮಾಡ್ಬೇಕು. ಯಾಕಂದ್ರೆ ಗುಡ್ ಲರ್ನರ್ ಇಸ್ ಅ ಗುಡ್ ಅಡ್ಮಿನಿಸ್ಟ್ರೇಟರ್, ಗುಡ್ ಲೀಡರ್. ಸರ್ ನನಗೆ ಈ ತರನು ಯೋಚನೆ ಮಾಡೋದ್ ಗೊತ್ತಾಗಿರ್ಲಿಲ್ಲ, ಥ್ಯಾಂಕ್ ಯು ಫಾರ್ ಸಜೆಸ್ಟಿಂಗ್ ಮೀ ಅಂತ ಒಂದು ಹೇಳ್ಬಿಡಿ. ಅವಾಗ ಅದೇನಾಗುತ್ತೆ, ಪಾಸಿಟಿವ್ ಸೈಡ್ ಆಫ್ ಯುವರ್ಸ್ ನಿಮ್ದನ್ನ ತೋರಿಸುತ್ತೆ. ಅದನ್ನ ಬಿಟ್ಟು ಕೆಲವುದ್ರಲ್ಲಿ ಹೆಂಗಿರುತ್ತೆ ಅಂದ್ರೆ ತೀರಾ ಸ್ಟಬರ್ನ ಕೂತ್ರೆ ಅದೊಂದ್ ಸ್ವಲ್ಪ ನೆಗೆಟಿವ್ ಆಗುತ್ತೆ. ಎಕ್ಸಾಕ್ಟ್ಲಿ. ಮೂರನೇ ಟೈಪ್ ಕ್ವಶನ್ಸ್ ಸ್ಟಾಟಿಕ್. ಈಗ ಸಡನ್ ಆಗಿ ಆರ್ಟಿಕಲ್ ಕೇಳ್ಬೋದು ಅಲ್ವಾ, ಇಲ್ಲ ಯಾವ್ದಾದ್ರು ಒಂದು ರಿವರ್ದು ಟ್ರಿಬ್ಯೂಟರೀಸ್ ಕೇಳ್ಬೋದು, ಅಲ್ಲಿ ನ್ಯಾಷನಲ್ ಪಾರ್ಕ್ ಲೆಫ್ಟ್ ಟ್ರಿಬ್ಯೂಟರಿ ಅಂತ ಕೇಳ್ತಾರೆ, ಅಲ್ಲಿ ಸ್ವಲ್ಪ ಪ್ಯಾನಿಕ್ ಆಗ್ಬೋದು. ಈ ಸ್ಟಾಟಿಕ್ ಫ್ಯಾಕ್ಚುಯಲ್ ಡೇಟಾನು ಕೇಳ್ಬೋದು, ಯಾಕಂದ್ರೆ ಭಯ ಪಡಿಸೋದಕ್ಕೆ. ಅವ್ರಿಗೆ ನಿಮ್ಗೆ ನಾಲೆಜ್ ಇದೆ ಅಂತ ಗೊತ್ತಿದೆ, ಬಟ್ ಯಾಕೆ ಕೇಳ್ತಾರೆ ಇದು ಅಂದ್ರೆ ಸೊ ನೀವ್ ಹೇಗೆ ಗೊತ್ತಿಲ್ಲದೆ ಇರೋದನ್ನ ಹೇಗ್ ರಿಯಾಕ್ಟ್ ಮಾಡ್ತೀರಾ ಅನ್ನೋದನ್ನ ಟೆಸ್ಟ್ ಮಾಡಕ್ಕಷ್ಟೇ. ಅಂಡ್ ಮೋರ್ ಓವರ್ ಈ ಟೈಮ್ ಅಲ್ಲಿ ಇಫ್ ಯು ಡೋಂಟ್ ನೋ ದ ಆನ್ಸರ್, ಸರ್ ನನಗೆ ಮರ್ತೋಗಿದೆ ಅಂತ ಹೇಳಿ ಸುಮ್ನೆ ಬ್ಲಫ್ ಮಾಡ್ಬೇಡಿ. ಐ ಮೀನ್ ಡೋಂಟ್ ಟ್ರೈ ಟು ಸೇ ದ ರಾಂಗ್ ಆನ್ಸರ್ಸ್. ಹಂಬಲ್ ಅಂಡ್ ಹಾನೆಸ್ಟ್, HH ಹಂಬಲ್ನೆಸ್ ಅಂಡ್ ಹಾನೆಸ್ಟಿ. ಸೊ ಯು ಶುಡ್ ಬಿ ವೆರಿ ಹಾನೆಸ್ಟ್. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ನೋದು ಇಸ್ ಅ ವಂಡರ್ಫುಲ್ ಆನ್ಸರ್. ಬ್ಲಫಿಂಗ್ ದೇರ್. ಎಸ್. ಈಗ ಡಾಫ್ಟ್ ಕ್ವಶನ್ಸ್ ಗೆ ಬರೋಣ. ಡಾಫ್ಟ್ ಕ್ವಶನ್ಸ್ ಅಲ್ಲಿ ಏನ್ ಪ್ರಿಪೇರ್ ಆಗೋದು, ಈಗ ಹೆಸರಿರುತ್ತೆ ರಶ್ಮಿ ಅಂತ, ನಿಮ್ದೇ ಹೇಳ್ಬಿಡ್ತು. ಸೊ ನಿಮ್ಮ ಹೆಸರಲ್ಲಿ ಯಾರಾದ್ರೂ ಫೇಮಸ್ ಸೆಲೆಬ್ರಿಟೀಸ್ ಇದ್ರ, ನ್ಯಾಷನಲಿ, ಇಂಟರ್ನ್ಯಾಷನಲಿ, ಮತ್ತೆ ಕರ್ನಾಟಕಕ್ಕೆ ಸ್ಪೋರ್ಟ್ಸ್ ಪರ್ಸನ್ ಸೆಲೆಬ್ರಿಟಿ, ಮತ್ತೆ ನಿಮ್ಮ ಹೆಸರಲ್ಲಿ ಸರ್ನೇಮ್ ಏನಾದ್ರು ಇತ್ತು, ಆ ಸರ್ನೇಮ್ ರಿಲೇಟೆಡ್, ಮತ್ತೆ ನಿಮ್ದು ಡೇಟ್ ಆಫ್ ಬರ್ತ್ ಇರುತ್ತೆ. ಸೊ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಎಕ್ಸಾಕ್ಟ್ ಡೇಟ್ ಅಲ್ಲಿ ಯಾರಾದ್ರೂ ಸೆಲೆಬ್ರಿಟೀಸ್ ಇದ್ರೆ ಅದು, ಮತ್ತೆ ಎಕ್ಸಾಂಪಲ್ ನಮ್ದು ಮಾರ್ಚ್ 2 ಅಂತ ಇಟ್ಕೊಳ್ಳೋಣ, ಅದರಲ್ಲಿ ಇಂಪಾರ್ಟೆಂಟ್ ಈವೆಂಟ್ಸ್ ಯಾವ್ದಾದ್ರು ನಡೆದಿರುತ್ತೆ, ಬಿಫೋರ್ ಯೋರ್ ಬರ್ತ್, ಆಫ್ಟರ್ ಯೋರ್ ಬರ್ತ್. ಸೊ 100 years ಯಾವ್ದಾದ್ರು ಸೆಲೆಬ್ರೇಷನ್, 25 years ಯಾವ್ದಾದ್ರು ಸೆಲೆಬ್ರೇಷನ್, ಡೇಸ್ ಲೈಕ್ ಡೇಸ್, ಅರ್ತ್ ಡೇ, ಈ ತರದ್ ಯಾವ್ದಾದ್ರು ಇದೆಯಾ ಅಂತ ನಿಮಗ್ ಗೊತ್ತಿರ್ಬೇಕು. ನಿಮ್ ಡೇಟ್ ಆಫ್ ಬರ್ತ್, ನಿಮ್ ಡೇಟ್ ಆಫ್ ಬರ್ತ್, ವರ್ಷದ್ದು ಥೀಮು ಕೂಡ ನೆನ್ಪಿಟ್ಕೊಳ್ಳಿ. ಎಸ್ ಎಕ್ಸಾಕ್ಟ್ಲಿ. ಆ ವರ್ಷದಲ್ಲಿ ಏನೇನ್ ಆಗ್ತಿತ್ತು ಅನ್ನೋದು ಕೂಡ ಕೇಳ್ಬೋದು. ನೋಡಪ್ಪ ನೀನ್ ಹುಟ್ಟಾಗ ಏನ್ ನಡೆದಿತ್ತು ಹೇಳಿ, ಇಂಪಾರ್ಟೆಂಟ್ ಇವೆಂಟ್ ಅಂತ ಕೇಳ್ಬೋದು ಅಲ್ವಾ. ಅದಾಗತ್ತೆ. ಅದಾದ್ಮೇಲೆ ನೀವು ಅಡ್ರೆಸ್ ಕೊಟ್ಟಿರ್ತೀರ, ಮನೆ ಬಗ್ಗೆ, ನಿಮ್ಮ ವಿಲೇಜ್, ನಿಮ್ ತಾಲೂಕು, ನಿಮ್ ಡಿಸ್ಟ್ರಿಕ್ಟ್, ಯು ಶುಡ್ ನೋ. ಯಾಕಂದ್ರೆ ನಮ್ ಬಗ್ಗೆನೆ ನಮಗ್ ಗೊತ್ತಿಲ್ಲ ಅಂದ್ರೆ ನಾವ್ ಹೇಗೆ ಬೇರೆಯವ್ರ ಬಗ್ಗೆ, ಅಂದ್ರೆ ಈಗ ನೀವು ಸಿವಿಲ್ ಸರ್ವೆಂಟ್ ಆಗ್ಬೇಕಂತ ಇದ್ದೀರಾ, ಸೊ ಡೆಫಿನೆಟ್ಲಿ ನೀವು ಬೇರೆಯವ್ರನ್ನ ಕೇರ್ ಮಾಡ್ಬೇಕಂದ್ರೆ ಯು ಶುಡ್ ನೋ ವೇರ್ ಯು ಬಿಲಾಂಗ್ ಅಂಡ್ ನಿಮ್ಮ ಊರ್ ಏನು, ನಿಮ್ಮ ಊರಿನ ವೈಶಿಷ್ಟ್ಯತೆ ಏನು, ಇದು ಗೊತ್ತಿರ್ಬೇಕು. ಸೊ ಇದರಲ್ಲಿ 3 ಕಾಂಪೊನೆಂಟ್ ಮಾಡೋಣ. ಒಂದು ಪೊಲಿಟಿಕಲ್ ಕಾಂಪೊನೆಂಟ್ಸ್ ಅಬೌಟ್ ಯುವರ್ ವಿಲೇಜ್, ಯುವರ್ ತಾಲೂಕ್ ಅಂಡ್ ಡಿಸ್ಟ್ರಿಕ್ಟ್, ಮತ್ತೆ ಜಾಗ್ರಫಿಕಲ್, ಮತ್ತೆ ಎಕನಾಮಿಕಲ್, ಮತ್ತೆ ಸಾಂಸ್ಕೃತಿಕವಾಗಿ, ಕಲ್ಚರಲ್, ಸೋಷಿಯಲ್. ಸೊ ಪೊಲಿಟಿಕಲ್ ಅಲ್ಲಿ ಏನ್ ಕೇಳ್ಬೋದು ಅಂದ್ರೆ ಎಷ್ಟು ತಾಲೂಕುಗಳು ಬರುತ್ತೆ, ನಿಮ್ಮ MLA ಯಾರು, ರೀಜನ್ಸ್ ಕೇಳ್ಬೋದು, ನಿಮ್ಗೆ ಏರ್ಪೋರ್ಟ್ ಇದೆಯಾ, ಮತ್ತೆ ನಿಮ್ ತಾಲೂಕಿಗೆ ರಿಲೇಟೆಡ್ ಯಾವ್ದಾದ್ರು ರೈಲ್ವೆ ಸ್ಟೇಷನ್ ಇಂಪಾರ್ಟೆಂಟ್, ಕಲ್ಚರಲಿ ಹಿಸ್ಟಾರಿಕಲಿ ಯಾರಾದ್ರೂ ಬಂದಿದ್ರು, ಈಗ ಬೆಳಗಾವಿ ಸ್ಟೇಷನ್ ಅಲ್ವಾ, ಬೆಳಗಾವಿ ಸ್ಟೂಡೆಂಟ್ಸ್. ಮತ್ತೆ ಈಗ ಹಾಸನ್ ಅವರಿಗೆ ಹೊಯ್ಸಳಾಸ್ ಬಗ್ಗೆ ಇಂಪಾರ್ಟೆಂಟ್, ಮೈಸೂರು, ಬಳ್ಳಾರಿ ಅವ್ರಿಗೆ ಹಂಪಿ ಬಗ್ಗೆ, ಹಂಪಿ ಉತ್ಸವದ ಬಗ್ಗೆ, ಹೀಗೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಕೂಡ ನಿಮ್ಗೆ ನಾಲೆಜ್. ಎಸ್. ಅದ್ರ ಜೊತೆಗೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಕೂಡ ಇದೆ, ಅದು ವೆರಿ ಇಂಪಾರ್ಟೆಂಟ್. ಅದನ್ನು ನೆನ್ಪಿಟ್ಕೊಳ್ಳಿ, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್. ಮತ್ತೆ ನಿಮ್ಮ ಸರೌಂಡಿಂಗ್ ಇರುತ್ತಲ್ಲ ಡಿಸ್ಟ್ರಿಕ್ಟ್, ಈಗ ಹಾಸನ್ ಅಂದ್ರೆ ಹಾಸನ್ ಸರೌಂಡಿಂಗ್ ಇರೋ ಡಿಸ್ಟ್ರಿಕ್ಟ್, ಇದು ಗೊತ್ತಿರ್ಬೇಕು. ಯಾಕಂದ್ರೆ ನನಗ ಆ ಕ್ವಶನ್ ಕೇಳಿದ್ರು ಅಲ್ವಾ. ನಿಮ್ಮೂರಲ್ಲಿ ಬೆಳೆಯುವಂತ ಬೆಳೆಗಳು, ಅದು ಇದ್ರಲ್ಲಿ ಬರೋಣ. ಜಾಗ್ರಫಿ ಕೆಳಗಡೆ, ಜಾಗ್ರಫಿ ಕೆಳಗಡೆ ರಿವರ್ಸ್, ಲೇಕ್ಸ್, ಟೆಂಪರೇಚರ್, ಸೀಸನ್ಸ್, ಸಾಯಿಲ್, ಮತ್ತೆ ಕ್ರಾಪ್ಸ್, ಅದು ಯಾವ್ದು ಬೆಳೀತಾರೆ ಅದು ನೆನ್ಪಿಟ್ಕೊಳ್ಳೇಬೇಕು, ಗೊತ್ತಾಗಿರ್ಲೇಬೇಕಾಗುತ್ತೆ. ಅದ್ರ ಜೊತೆಗೆ ಡೆಮೋಗ್ರಫಿನು ತಿಳ್ಕೊಂಡಿರೋದು ಒಳ್ಳೇದ. ಸೊ ಡೆಮೋಗ್ರಫಿ ತಿಳ್ಕೊಳ್ಳಿ. ಅಷ್ಟೇ ಅಲ್ಲ, ಮೇಜರ್ಲಿ ಏನಾಗತ್ತೆ, ಈ ಲೇಕ್ಸ್ ಇರತ್ತೆ, ನ್ಯಾಷನಲ್ ಪಾರ್ಕ್ಸ್ ಇರತ್ತೆ, ಮತ್ತೆ ಬಯೋಲಜಿಕಲ್, ಎಸ್ ಅಲ್ವಾ, ಮತ್ತೆ ಹೆರಿಟೇಜ್ ಸೈಟ್ಸ್ ಇರ್ಬೋದು, ನ್ಯಾಷನಲ್ ಹೆರಿಟೇಜ್ ಸ್ಟೇಟ್ ಇರ್ಬೋದು, ರಾಮ್ಸರ್ ಸೈಟ್ ಇರ್ಬೋದು. ಸೊ ಇದು ನಿಮ್ಮ ಡಿಸ್ಟಿಕ್ ತಾಲೂಕಿಗೆ ಏನೇನ್ ಸ್ಪೆಷಲ್ ಆಗಿರತ್ತೆ, ಮೈಗ್ರೇಟರಿ ಬರ್ಡ್ ಬಂದಿರ್ಬೋದು ಅಲ್ವಾ, ಮತ್ತೆ ಈ ಡಿಸ್ಟ್ರಿಕ್ಟ್ ನ್ಯಾಷನಲ್ ಹೈವೇಸ್, ರೈಲ್ವೆ ಸ್ಟೇಷನ್ಸ್, ಮತ್ತೆ ಏರ್ಪೋರ್ಟ್ಸ್, ಪೋಸ್ಟಲ್ಸ್, ಯಾವ್ದಾದ್ರು ಇಂಪಾರ್ಟೆಂಟ್ ಪೋಸ್ಟಲ್ದು ಹಿಸ್ಟಾರಿಕ್ ಇವೆಂಟ್ಸ್ ನಡೆದಿದ್ರೆ ಅದು ಕೂಡ ಯೂಸ್ ಆಗುತ್ತೆ. ಮತ್ತೆ ಏಕೀಕರಣ, ಕರ್ನಾಟಕ ಏಕೀಕರಣದಲ್ಲಿ ನಿಮ್ದು ಡಿಸ್ಟಿಕ್ ಪಾತ್ರ ಏನು ಹೇಳ್ಬೋದು. ಮತ್ತೆ ಇನ್ನೊಂದು ಕಲ್ಚರಲಿ ಅಂತ ಬಂದಾಗ ಯು ಶುಡ್ ರಿಮೆಂಬರ್ ದ ಯಾರಾದ್ರೂ ಜ್ಞಾನಪೀಠ ಅವಾರ್ಡೀಸ್ ನಿಮ್ಮಲ್ಲಿದ್ದಾರ. ಆಮೇಲೆ ಈಗ ರೀಸೆಂಟ್ ಆಗಿ
ಪಂಪ ಪ್ರಶಸ್ತಿ ಆಗಿರ್ಬೋದು, ಇನ್ನೊಂದು ಪ್ರಶಸ್ತಿಗಳು, ಅವರು ಕವಿಗಳು ನಿಮ್ಮ ಡಿಸ್ಟ್ರಿಕ್ಟ್ ಬಿಲಾಂಗ್ ಇದಾರ, ಹೌದು. ಮತ್ತೆ ಯಾವುದೇ ಒಂದು ಲಿಟ್ರೇಚರ್ ವರ್ಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಇದು ಜಾಗ್ರಫಿ ಆಗುತ್ತೆ. ಜಾಗ್ರಫಿ ಸೋಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ ನಿಮ್ ಡಿಸ್ಟ್ರಿಕ್ಟ್. ಪರ್ಟಿಕ್ಯುಲರ್ ಕೆಲವು ನಾರ್ತ್ ಕರ್ನಾಟಕ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಏನಾಗುತ್ತೆ, ಚೈಲ್ಡ್ ಮ್ಯಾರೇಜ್ ಇರ್ಬೋದು, ಅದು ಜಾಸ್ತಿ ಇರ್ಬೋದು, ಮೈಗ್ರೇಷನ್ ಜಾಸ್ತಿ ಇರ್ಬೋದು, ಮತ್ತೆ ಮೈಗ್ರೇಷನ್ ಪ್ರಾಬ್ಲಮ್ಸ್ ಇರ್ಬೋದು, ಕಮ್ಯುನಲ್ ಕೆಲವು ಡಿಸ್ಟ್ರಿಕ್ಟ್ಸ್ ಕಮ್ಯುನಲ್ ವೈಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅವನ್ನೆಲ್ಲ ಸೋಷಿಯಲ್ ಕಾನ್ಸೆಪ್ಟ್ಸ್ ಏನಿರುತ್ತೆ ಅದನ್ನು ಕೂಡ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಆತರ ಇದ್ದಾಗ ಕ್ವಶನ್ಸ್ ಪಕ್ಕ ಬರುತ್ತೆ. ಹೌದು, ಅಂಡ್ ನಿಮ್ಗೆ ಏನಂದ್ರೆ ನಿಮ್ಮ ಇಂಟರ್ವ್ಯೂನ ನಿಮ್ಮ ಕೈಯಲ್ಲಿ ಹಿಡ್ಕೊಳಕ್ಕೆ ಇದೆಲ್ಲ ನಿಮಗ್ ಗೊತ್ತಿರ್ಬೇಕು. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಅದು ನಿಮ್ಗೆ ಸಡನ್ಲಿ ದೇ ಆಸ್ಕ್ ಸೋ ಮೆನಿ ಅದರ್ ಕ್ವಶನ್ಸ್, ಅಲ್ಲಿ ಪ್ಯಾನಿಕ್ ಆಗ್ತೀರಾ. ಬಟ್ ಇಫ್ ಯು ನೋ ವೆರಿ ವೆಲ್ ಅಬೌಟ್ ಯುವರ್ ಪ್ಲೇಸ್ ಅಲ್ಲ, ಅಲ್ಲೇ ಇದ್ಬಿಡ್ತಾರೆ ಸರ್ ಅವರು. 20 to 25 minutes they'll stay there. Yes, ಇನ್ನೊಂದು ಹೇಳ್ತೀವಿ, they have mentioned, UPSC ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಬ್ಸರ್ವೇಷನಲ್ ಸ್ಕಿಲ್ಸ್. ನಮ್ದು ಅಬ್ಸರ್ವೇಷನಲ್ ಸ್ಕಿಲ್ಸ್ ಹೇಗೆ ಅಂತ, ಅದಕ್ಕೆ ಇವನ್ನೆಲ್ಲ ಹೇಳ್ತಿರೋದು. ನಿಮ್ಮ ಹೆಸರು ಅಬ್ಸರ್ವೇಷನಲ್ ಸ್ಕಿಲ್ಸ್, ಡಿಸ್ಟ್ರಿಕ್ಟ್ ಅಬ್ಸರ್ವೇಷನಲ್ ಸ್ಕಿಲ್ಸ್, ಈ ನಿಮ್ಮ ಸೊಸೈಟಿಯಲ್ಲಿ ನಡೀತಾ ಇರುವಂತಹ ಪ್ರಾಬ್ಲಮ್ಸ್ ನೀವು ಹೇಗೆ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಮತ್ತೆ ನಿಮ್ಮ ಊರಲ್ಲಿ ಇರುವಂತಹ ಪ್ರಾಬ್ಲಮ್ಸ್. ಯಾಕಂದ್ರೆ ಕೆಲವು ಊರುಗಳಿಗೆ ಈಗ ರೋಡ್ಸ್ ಇರಲ್ಲ, ವಾಟರ್ ಫೆಸಿಲಿಟಿ ಇರಲ್ಲ, ಸೊ ಈ ತರದೆಲ್ಲ ಪ್ರಾಬ್ಲಮ್. ಮತ್ತೆ ಮಾನ್ಸೂನ್ ಕೈ ಕೊಟ್ರೆ ಬಟ್ ಅಲ್ಲಿ ಎಷ್ಟು ಒಂದು ಪಾವರ್ಟಿ ಇದೆ, ಮತ್ತೆ ಪರ್ ಕ್ಯಾಪಿಟಾ ಇನ್ಕಮ್ ನಿಮ್ಮ ವಿಲೇಜ್ ಎಷ್ಟನೇ ಸ್ಥಾನದಲ್ಲಿದೆ. ಹೌದೌದು ಅಲ್ವಾ? ಸೊ ಈ ತರವೆಲ್ಲ ತಿಳ್ಕೊಬೇಕಾಗುತ್ತೆ. ಇಟ್ಸ್ ಜಸ್ಟ್ ಯು ಅಂಡ್ ಯು. Yes, they want to know about you. Simple. ನಿಮ್ಮ ಒಂದು ಕಂಪ್ಲೀಟ್ ಪರ್ಸನಾಲಿಟಿ ಬಗ್ಗೆ ಅವ್ರು ತಿಳ್ಕೊಬೇಕಾಗತ್ತೆ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ. ಸೊ ನಿಮ್ ಬಗ್ಗೆ ನಿಮ್ಗಿಂತ ಯಾರು ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಮಾಡಕ್ ಆಗತ್ತೆ? ಯು ಆರ್ ದ ಬೆಸ್ಟ್ ಪರ್ಸನ್ ಟು ಟಾಕ್ ಅಬೌಟ್ ಯೋರ್ ಸೆಲ್ಫ್. ಅಂಡ್ ಇನ್ನೊಂದು, ಏನೇ ಮಾತಾಡುವಾಗ್ಲೂ ಬಿ ಜೆಂಟಲ್ ಸ್ಮೈಲ್ ಇರ್ಲಿ ನಿಮ್ ಫೇಸ್ ಅಲ್ಲಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಕೆಲವು ಇಂಟರ್ವ್ಯೂ ಬುಕ್ಸ್ ಎಲ್ಲ ಓದಿರ್ತೆ, ಅದ್ರಲ್ಲಿ ಏನ್ ಹೇಳ್ತಾರೆ, 90% ಆಫ್ ಸೆಲೆಕ್ಷನ್ಸ್ ಹ್ಯಾಪನ್ಸ್ ಇನ್ ಫಸ್ಟ್ 2 minutes. ಎಕ್ಸಾಕ್ಟ್ಲಿ. ನೀವು ಅಲ್ಲಿ ಎಂಟ್ರ್ ಬಂದು ಹಲೋ ಹೇಳಿ, ಸ್ಮೈಲ್ ಹೇಗ್ ಮೈಂಟೈನ್ ಮಾಡ್ತೀರಾ, ಹೌ ವೆಲ್ ಯು ಪ್ರಿಪೇರ್. ಸರ್ ತುಂಬಾ ಜನ ನನ್ ಕ್ವಶನ್ ಕೇಳ್ತಿದ್ರು, ಸರ್ ಸೂಟ್ ಹಾಕೊಂಡ್ ಹೋಗ್ಬೇಕಾ? ಸೂಟ್ ಹಾಕೊಂಡ್ ಹೋದ್ರೆ ನೀವು ಸೀರಿಯಸ್ ಕ್ಯಾಂಡಿಡೇಟ್ ಅಂತ ಗೊತ್ತಾಗುತ್ತೆ. ಎಕ್ಸಾಂಪಲ್ ಯಾಕೆ ಅಂದ್ರೆ, ಒಬ್ಬ ಕ್ಯಾಶುಯಲ್ ಆಗಿ ಬಂದಿದ್ದ, ಇನ್ನೊಬ್ಬ ಸೂಟ್ ಹಾಕೊಂಡ್ ಬಂದಿದ್ದ, ಯಾರು ಸೀರಿಯಸ್ ಆಗಿದ್ದಾರೆ ಇಂಟರ್ವ್ಯೂಗೆ, ಯಾರಿಗೆ ಈ ಜಾಬ್ ಬೇಕೇ ಬೇಕು ಅನ್ಸಿರುತ್ತೆ, ಸೂಟ್ ಹಾಕೋ. ಅಂಡ್ ವಿಮೆನ್ ಪ್ರಿಫರಬಲಿ ವೇರ್ ಸಮ್ ಗುಡ್ ಕಾಟನ್ ಸಾರೀಸ್. ಎಸ್, ಕಾಟನ್ ಸಾರಿ. ಅಂಡ್ ಸ್ವಲ್ಪ ಪ್ಲೇನ್ ಇದ್ರೆ ಬೆಟರ್. ಚಿಕ್ಕ ಪುಟ್ಟ ಡಿಸೈನ್ಸ್ ಇದ್ರು ಯಾವ ತರ ಇರ್ಬೇಕು ಅಂದ್ರೆ, ಈ ಕಲಂಕಾರಿ ಡಿಸೈನ್ಸ್ ಇವಾಗ ನಾರ್ತ್ ಕರ್ನಾಟಕದವ್ರು ಯಾಕಂದ್ರೆ GI ಟ್ಯಾಗ್ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ ಅಲ್ವಾ? ಸೊ ಇನ್ನ ತುಂಬಾ ಇದೆ. ಸೊ ನೀವು ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಕಮೆಂಟ್ ಅಲ್ಲಿ ಕ್ವಶನ್ಸ್ ಕೇಳಿ. ಯು ಕ್ಯಾನ್ ಕಮ್. ಅಂಡ್ 11th ಇಂದ ಸ್ಟಾರ್ಟ್ ಆಗ್ತಾ ಇದೆ. 11th ನಮ್ದು ರವಿಕುಮಾರ್ ಸರ್ ಅಂತ, ಅವರು 2017 ಅಲ್ಲಿ ಪ್ಯಾನಲ್ ಮೆಂಬರ್. ಈಸ್ ಅನ್ ಎಕ್ಸ್ ಪ್ಯಾನಲ್ ಮೆಂಬರ್. ನಿಮ್ಗೆ ನಾರ್ಮಲ್ ಆಗಿ IAS ಆಫೀಸರ್ಸ್ ಅವರೆಲ್ಲ ಪ್ಯಾನಲ್ ಮೆಂಬರ್ ಆಗಿ ಸಿಕ್ಬಿಡ್ಬೋದು, ಬಟ್ KPSC ಅಲ್ಲಿ ಪ್ಯಾನಲ್ ಮೆಂಬರ್ ಆಗಿದ್ದವರು ಸಿಗೋದು ಕಷ್ಟ. ಯಾಕಂದ್ರೆ ಅವ್ರ ಫೀಡ್ಬ್ಯಾಕ್ ಇರುತ್ತೆ, ಅವರು ಎಷ್ಟು ಚೆನ್ನಾಗಿ ಇನ್ಸೈಟ್ಸ್ ಕೊಡ್ತಾರೆ, ಯಾವ ತರ ಕ್ವಶನ್ ಗೆ ನಾವು ಡಿಸ್ಕಸ್ ಮಾಡಿ ಹೇಗೆ ಆನ್ಸರ್ ಮಾಡಿದ್ರೆ ಸ್ಕೋರ್ ಕೊಡ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. So ಈ ಅಪಾರ್ಚುನಿಟಿನ ಯಾರು ಮಿಸ್ ಮಾಡ್ಕೋಬೇಡಿ. Exactly. Don't miss this opportunity. First of all, you have a wonderful opportunity. Interview ಬರೋದು great opportunity. 8 ಲಕ್ಷ ಜನರಲ್ಲಿ 1150 ಅಲ್ಲಿ ಬಂದಿದ್ದೀರಾ. Congrats for that. And this is your last step. Life ಅಲ್ಲಿ ಮತ್ತೆ prelims ಬರಿಬಾರ್ದು. Exactly. So prepare well and give your best. So ಒಂದ್ಸಲ ಬಂದು ಇಲ್ಲಿ ನೀವು ಆ ಒಂದು ಮಾಕ್ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಟ್ಸ್ ಒನ್ ಆನ್ ಒನ್. ಅಂಡ್ ವಿಡಿಯೋ, ಆಸ್ ವಿ ಸೆಡ್ ಇನ್ ದ ಪ್ರೀವಿಯಸ್ ವಿಡಿಯೋ ರೆಕಾರ್ಡಿಂಗ್ ಕೂಡ ಕೊಡ್ತೀವಿ, ನಿಮ್ಗೆ ಕಂಪ್ಲೀಟ್ ಫೀಡ್ಬ್ಯಾಕ್ ಸಿಗುತ್ತೆ. ಸೊ ಡೋಂಟ್ ಮಿಸ್ ಅನ್ ಆಪರ್ಚುನಿಟಿ ಲೈಕ್ ದಿಸ್. ಸಕ್ಸಸ್ ಇಸ್ ಯೋರ್ಸ್. ಎಕ್ಸಾಕ್ಟ್ಲಿ. ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಈ ಲಿಂಕ್ ನ ಫಿಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ವಿ ವಿಲ್ ಗೆಟ್ ಬ್ಯಾಕ್ ಟು ಯು. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು ಸೋ ಮಚ್.